ಪ್ರಿಯ ವೀಕ್ಷಕರೇ, ಹಳ್ಳಿ ಜಾಣರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ಪುಟ್ಟ ಹಳ್ಳಿ ಪ್ರತಿಭೆನ ಬೆಳೆಸಿ ಹಾರೈಸಿ. ಪ್ರಿಯ ವೀಕ್ಷಕರೇ, ಇದು ತಿರುಪತಿ ಎಕ್ಸ್‌ಪ್ರೆಸ್ ಲವ್ ಭಾಗ 5. ಭಾಗ 4 ನೋಡಿಲ್ಲ ಅಂದರೆ ಭಾಗ 4 ನೋಡ್ಕೊಂಡು ಬಂದು ಭಾಗ 5 ನೋಡಿ. ಹೆಂಗೋ ಟ್ರೈನ್ ಇವಾಗ ತಿರುಪತಿ ಕಡೆಗೆ ಕುಪ್ಪಂ ಬಿಟ್ಟು ಹೋಗ್ತಾ ಇದ್ದಪ್ಪ. ಸ್ವಲ್ಪ ಬೇಗನೆ ಫಾಸ್ಟಾಗೇ ಹೋಗ್ತಿದೆ ಟ್ರೈನ್ ಅಲ್ವಾ? ಹಾಂ, ಹೌದು ನಿಹಾರಿಕಾ, ಎಕ್ಸ್ಪ್ರೆಸ್ ಅಲ್ವಾ ಇದು, ತಿರುಪತಿ ಎಕ್ಸ್ಪ್ರೆಸ್ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ಫಾಸ್ಟಲ್ಲೇ ಹೋಗ್ತಾ ಇರುತ್ತೆ. ಹೆಂಗೋ ಬಿಡಿ, ಒಂದು ಸ್ವಲ್ಪ ಬೇಗನೆ ಹೋದರೆ ಒಳ್ಳೇದಲ್ವಾ, ನಾವು ಬೇಗ ರೀಚ್ ಆಗ್ಬೋದು ತಿರುಪತಿಗೆ. ಹಾಂ, ಹೌದು ಸಾನ್ವಿ ಅವರೇ, ಎಕ್ಸ್ಪ್ರೆಸ್ ಅಂದಮೇಲೆ ತುಂಬ ಜೋರಾಗೆ ಹೋಗ್ತಿರುತ್ತೆ ಟ್ರೈನು. ನಿಹಾರಿಕಾ ಅವರೇ, ಸಾನ್ವಿ ಅವ್ರ ಮನೆಯಲ್ಲಿ ಕೇಳಿಬಿಟ್ರೆ ಮೈಯೆಲ್ಲ ಜುಮ್ ಅನಿಸುತ್ತೆ ರೀ. ಯಾಕೆಂದರೆ ಅವ್ರ ಮನೆಗೆ ತುಂಬ ಸ್ಟ್ರಿಕ್ಟು, ಆ ಥರ ಈ ಥರ ಅಂತೆಲ್ಲ ತುಂಬ ಹೇಳ್ತಿದ್ದಾರೆ ಸಾನ್ವಿ ಅವರು. ಆ ಥರ ಎಲ್ಲ ಸಾನ್ವಿ ಅವ್ರ ಮನೆಯಲ್ಲಿ ಇದೆ ಅಂತಂದರೆ ನಿಮ್ಮ ಮನೇಲಿ ಯಾವ ಥರ ಇರ್ಬೋದು ನಿಹಾರಿಕಾ ಅವರೇ? ನಿಮ್ಮ ಮನೆಯಲ್ಲೆಲ್ಲ ಯಾವ ಥರ ಇದೆ ಸಿಚುವೇಶನ್? ಅಂದರೆ ಸಾನ್ವಿ ಅವ್ರ ಮನೆ ಥರನಾ ಅಥವಾ ನಿಮ್ಮ ಮನೆ ಒಂದು ಸ್ವಲ್ಪ ಡಿಫ್ರೆಂಟ್ ಅನ್ನೋದು ಇದೆಯಾ? ಇಲ್ಲ ಸಾಗರ್, ಸಾನಿ ಅವ್ರ ಮನೆ ಥರ ನಮ್ಮ ಮನೆ ತುಂಬ ಸ್ಟ್ರಿಕ್ಟು ಅಂತ ನಾನು ಹೇಳೋದಕ್ಕಾಗಲ್ಲ. ಯಾಕಂದರೆ ಈ ಥರದ ವಿಚಾರದಲ್ಲಿ ನಮ್ಮ ಮನೇಲಿ ಕೂಡ ಯಾವುದೇ ಥರದ ಡಿಸ್ಕಷನ್ ಮಾಡಿಲ್ಲ. ಸೊ ಆ ಥರ ಎಲ್ಲ ಡಿಸ್ಕಷನ್ ಟೈಮ್ ಬಂದಾಗ ಗೊತ್ತಾಗುತ್ತೆ ನಮ್ಮ ಮನೇಲಿ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಬಟ್ ನಾನು ನೋಡ್ದಂಗೆ ಸಾನ್ವಿ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ವಾತಾವರಣ ನಮ್ಮ ಮನೇಲಿ ಇಲ್ಲ ಬಿಡಿ. ಯಾಕಂದರೆ ನಮ್ಮ ತಂದೆ ತಾಯಿಗಳು ಒಂದು ಸ್ವಲ್ಪ ಅಡ್ಜಸ್ಟ್ ಆಗ್ತಾರೆ. ಅದು ಯಾವುದೇ ಥರದ ಒಂದು ಜಾಸ್ತಿ ಕಂಡೀಷನ್ಸ್ ಆಗಲಿ ಆ ಥರ ಎಲ್ಲ ಏನು ಹಾಕೋದಕ್ಕೆ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹೌದಾ ನಿಹಾರಿಕಾ? ಓಕೆ ಗುಡ್. ಸಂಪತ್, ನೀನು ಯಾಕೋ ನಿಹಾರಿಕಾ ಏನನ್ನ ಹೇಳಿದ್ರೆ ತುಂಬ ಖುಷಿ ಆಗ್ತೀಯಪ್ಪ. ನಿಹಾರಿಕಾ ಹೇಳ್ತಿದ್ದಂಗೆ ನೋಡಿ ಎಷ್ಟು ಖುಷಿ ಆಗ್ಬಿಟ್ಟೆ ಈಗ. ಯಾಕೆ ಸಂಪತ್? ಹಂಗೇನಿಲ್ಲ ಸಾನ್ವಿ ಅವರೇ, ಜಸ್ಟ್ ನಿಹಾರಿಕಾ ಹೇಳಿದ್ ನೋಡಿ ಖುಷಿ ಆಯಿತು. ಈಗ ನಿಮ್ಮನೆ ನೋಡಿ ಆ ಥರ ಎಲ್ಲ ಇದೆ ಕಂಡೀಷನ್ಸು, ಹಂಗೆಲ್ಲ ನಿಮ್ಮ ಪೇರೆಂಟ್ಸ್ ಎಲ್ಲ ಇದ್ದಾರೆ, ನಿಮ್ಮ ಮನೆ ವಾತಾವರಣ ಹಂಗಿದೆ. ಬಟ್ ನಿಹಾರಿಕಾ ಮನೆ ವಾತಾವರಣ ಕೇಳಿ ನನಗೆ ಖುಷಿ ಆಯಿತು, ಅದಕ್ಕೆ ಆ ಥರ ಹೇಳಿದ್ವಪ್ಪ. ಏನೋ ಬಿಡಿ ಸಂಪತ್, ಯಾಕೋ ನೀವು ನೋಡ್ತಾ ಇರೋದು ನೋಡಿದರೆ ನಿಹಾರಿಕೋನ ನನಗಂಗೆ ಅನ್ನಿಸ್ತಾ ಇಲ್ಲ. ಇರಲಿ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸಾನ್ವಿ, ಏನಂತ ಮಾತಾಡ್ತೀಯ? ಯಾವ ಥರ ನೋಡ್ತಾ ಇದ್ದಾನೆ ಸಂಪತ್ ನನ್ನ? ಯಾವ ಥರನೂ ಇಲ್ಲ ಬಿಡ ನಿಹಾರಿಕಾ, ಸುಮ್ಮನೆ ಹೇಳಿದೆ. ಸಂಪತ್ ನಿನ್ನ ಬಗ್ಗೆ ಯಾಕೋ ತುಂಬ ಕಾಳಜಿ ತೋರಿಸಿದಂಗೆ ಅವನೇ, ಅದಕ್ಕೆ ಆ ಥರ ಹೇಳಿದ್ನಮ್ಮ. ಫ್ರೆಂಡ್ಸ್ ಅಲ್ವೇನ ಎಲ್ಲರೂ ನಾವು, ಅದಕ್ಕೆ ಎಲ್ಲರ ಮೇಲೆ ಕಾಳಜಿ ಆಯ್ತಪ್ಪ. ನಿಮ್ಮನೆ ವಾತಾವರಣ ಕೇಳಿದಾಗ ಸಂಪತ್ ಅದಕ್ಕೆಲ್ಲ ರಿಪ್ಲೈ ಮಾಡಿದ್ನಲ್ಲ, ಹಂಗೆ ಇವಾಗ ಹೇಳಿದ್ದಾನಷ್ಟೇ ಅಲ್ವಾ ಸಂಪತ್? ಹೌದು ನಿಹಾರಿಕಾ, ಫ್ರೆಂಡ್ಸ್ ಅಲ್ವಾ ನಾವೆಲ್ಲ, ಅದಕ್ಕೆ ಹೇಳಿದ್ನಪ್ಪ. ಆ ಥರ ನಿಮ್ಮಲ್ಲಿರೋ ಕಾಳಜಿ ಬಿಟ್ಟರೆ ಬೇರೆ ಏನಿಲ್ಲ ಮಚ್ಚ, ಬೇರೆ ಏನಿಲ್ಲ ತಾನೇ? ಹಂಗಾರೆ ಇಲ್ಲಿ ಸುಮ್ಮನಿರು, ಅವ್ರಿಗೆ ಕೇಳಿದ್ಲು ಅಂತ ಹಂಗೆ ಹೇಳಿದೆ, ಆಮೇಲೆ ಏನಿಲ್ಲ ಗೊತ್ತಾದ್ರೆ ಆಮೇಲೆ ಹಾಕಬೇಕು, ಟ್ರೈನೇ ಬಿಟ್ಟು ಇಳಿಸಿ ಓಡಿಸ್ಬಿಡ್ತಾರೆ. ಓಕೆ ಮಚ್ಚ, ನಿನ್ಗೆ ಅಷ್ಟಾದ್ರೂ ಭಯ ಇದೆಯಲ್ಲ, ಆ ಭಯ ಆದರೂ ನಿನಗಿರಲಿ. ಹಾಂ ನಿಹಾರಿಕಾ ಅವರೇ, ನಿಮ್ಮ ಮನೆಯಲ್ಲೆಲ್ಲ ಯಾರ್ಯಾರು ಇದ್ದೀರಾ? ಅಂದರೆ ಬ್ರದರ್ಸು ಸಿಸ್ಟರ್ಸು, ಅಂದರೆ ಜಾಯಿಂಟ್ ಫ್ಯಾಮಿಲಿ ಈ ಥರ ಏನಾದರೂ ಇದೆಯಾ ಅಂತ? ನಮ್ಮಪ್ಪ, ನಾನು, ಮತ್ತು ನಮ್ಮ ಅಣ್ಣ ಇದ್ದಾನೆ, ಮತ್ತು ನಮ್ಮಮ್ಮ, ಮತ್ತು ನಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಎಲ್ಲ ನಮ್ಮ ಜಾಯಿಂಟ್ ಫ್ಯಾಮಿಲಿ ಜೊತೆಗೆ ಇದ್ದೀವಿ. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮಗೆ 2 ಮಕ್ಕಳು ಕೂಡ ಇದ್ದಾರೆ, ಒಂದು ಗಂಡು ಹುಡುಗ ಒಂದು ಹೆಣ್ಣು ಹುಡುಗಿ ಇದೆ. ಓ, ಅಣ್ಣ ಬೇರೆ ಇದ್ದಾನಾ ನಿಹಾರಿಕಾ ನಿಮಗೆ? ಹೌದು ಸಂಪತ್, ಅಣ್ಣ ಇದ್ದಾನೆ, ಅವನು ಓದ್ತಾ ಇದ್ದಾನೆ. ಓ ಹೌದಾ, ಓಕೆ. ನಿಹಾರಿಕಾ, ನಿಮ್ಮ ಅಣ್ಣ ಎಲ್ಲ ಇದ್ದಾರೆ ಅಂತಂದಲ್ಲ, ಎಲ್ಲಿದ್ದಾರೆ? ಎಲ್ಲಿ ಓದ್ತಾ ಇದ್ದಾರೆ? ಏನು ಮಾಡ್ತಾ ಇದ್ದಾರೆ? ಸಾಗರ್, ಅವರು ಕೂಡ ಓದ್ತಾ ಇದ್ದಾರೆ, ದುರ್ಗದಲ್ಲೇ ಓದ್ತಾ ಇರೋದು. ದುರ್ಗದಲ್ಲೇನಾ ಇರೋದು? ಓಕೆ. ಹಾಂ ಹೌದು ಸಾಗರ್. ಸಾನ್ವಿ ಅವರೇ, ನಿಮಗೆಲ್ಲ ಯಾರ್ಯಾರಿದ್ದಾರೆ? ಅಣ್ಣ, ತಮ್ಮ, ತಂಗಿ ಈ ಥರ ಯಾರನ್ನ ಇದ್ದಾರಾ ಮನೆಯಲ್ಲಿ? ಅಥವಾ ಜಾಯಿಂಟ್ ಫ್ಯಾಮಿಲಿ ಈ ಥರ ಏನಾದರೂ? ಇಲ್ಲ ಸಾಗರ್, ನಮ್ಮದೇನು ಜಾಯಿಂಟ್ ಫ್ಯಾಮಿಲಿ ಅಲ್ಲ. ನಮ್ಮ ಅಪ್ಪ ಅಮ್ಮಗೆ ನಾವು ಒಬ್ಬಳೇ ಮಗಳಿರೋದು. ಬಟ್ ನಮ್ಮ ಚಿಕ್ಕಮ್ಮನ ಮಕ್ಕಳು 2 ತಮ್ಮಂದಿರಿದ್ದಾರೆ, ನಮ್ಮ ದೊಡ್ಡಮ್ಮನ ಮಕ್ಕಳು ಅಣ್ಣಂದರು ಕೂಡ ಇದ್ದಾರೆ 2. ಸೊ ಈ ಥರ ಅಷ್ಟೇ, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಮಕ್ಕಳು ಅನ್ನೋ ಥರ, ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಮಕ್ಕಳು ಅನ್ನೋ ಥರ ಇದ್ದಾರೆ. ಬಟ್ ಸ್ವಂತ ತಮ್ಮ ಅಣ್ಣ ಯಾರೂ ಇಲ್ಲ. ಸಾನ್ವಿ ಅವರೇ, ಹಂಗಾರೆ ನಿಮ್ಮ ಅಪ್ಪ ಅಮ್ಮ ನೀವು ಒಬ್ಬಳೇ ಮಗಳು ಹಂಗಾರೆ ಇರೋದು? ಹಾಂ ಹೌದು ಸಾಗರ್, ನಾನು ಒಬ್ಬಳೇ ಮಗಳು ನಮ್ಮ ಅಪ್ಪ ಅಮ್ಮಗೆ. ಯಾಕೆ ಸಾನ್ವಿ ಅವರೇ, ನಿಮ್ಗೆ ಯಾವಾಗ ಊರಿಗೆ ಹೋಗೋಕೆ ಇಷ್ಟ ಇಲ್ವಾ? ಯಾವಾಗ ಪಿ ಜಿಗೆ ಇರಬೇಕು ಅಂತೀರಾ, ಯಾಕೆ? ಇಲ್ಲ ಸಾಗರ್, ಊರಿಗೆ ಮುಂಚೆಲ್ಲ ತುಂಬ ಚೆನ್ನಾಗೇ ಹೋಗ್ತಾ ಇದೆ, ಬರ್ತಾ ಇದ್ದೆ. ಬಟ್ ಇತ್ತೀಚೆಗೆ ಏನಾಗಿದೆ ಅಂತಂದರೆ ಈ ಮದುವೆ ವಿಚಾರ ಮಾತಾಡ್ತಾರೆ ಮನೆಗೆ ಹೋದರೆ. ಸೊ ನಮ್ಮ ಮಾವನ ಮಗ ಇದ್ದಾನೆ, ಅವ್ರ ಮದುವೆ ಆಗು ಇವ್ರನ್ನ ಮದುವೆ ಆಗು ಅಂತಿರ್ತಾರೆ. ಸೊ ಇದೆಲ್ಲ ಕೇಳೋದ್ರಿಂದ ನಾನು ಅಲ್ಲಿಗೆ ಹೋದಾಗ ನನಗೆ ಖುಷಿ ಅನಿಸಲ್ಲ. ಸೊ ನಾವೇನೋ ಖುಷಿಗೋಸ್ಕರ ಊರಿಗೆ 1-2 ದಿನ ರಜಾ ಟೈಮಲ್ಲಿ ಕಾಲ ಕಳೆಯೋಣಂತ ಹೋಗಿರ್ತೀವಿ. ಸೊ ಅಲ್ಲೋದಾಗ ಈ ಥರ ಎಲ್ಲ ಕೇಳಿ ನಮ್ಮ ಮನಸ್ಸಿಗೆ ಬೇಜಾರು ಮಾಡ್ತಾರೆ ತಂದೆ ತಾಯಿ. ಅದಕ್ಕೋಸ್ಕರ ನನಗೆ ಅಲ್ಲಿ ಹೋಗ್ಬೇಕಂತ ಅನ್ಸೋದೇ ಇಲ್ಲ. ಅವ್ರು ಕೇಳಿದಾಗ ನಾನೇನನ್ನ ಒಂದು ಹೇಳೋದು, ಅವ್ರೇನನ್ನ ಒಂದು ಹೇಳೋದು. ಸೊ ಹಿಂಗಾಗಿ ಆವಾಗ ಅವ್ರಿಗೂ ನಮಗೂ ಒಂದು ಸ್ವಲ್ಪ ಏನೋ ಮನಸ್ತಾಪ ಆಗೋದು, ಈ ಥರ ಎಲ್ಲ ಆಗ್ತಿದೆ. ಮನೇಲಿ ನೆಮ್ಮದಿಗಿರೋಣಂತ ಹೋದರೆ ಮದುವೆದೊಂದು ಅಡ್ಡ ತರ್ತಾರೆ. ಅದಕ್ಕೋಸ್ಕರ ಮದುವೆ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಊರಿಗೆ ಹೋಗೋದು ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಪಿ ಜಿಗೆ ಇದ್ದರೆ ಆರಾಮಾಗಿ ನೆಮ್ಮದಿಯಾಗಿರ್ತೀನಿ. ಮೊಬೈಲಲ್ಲಿ ಸಿನಿಮಾಗಳು ನೋಡಿಕೊಂಡು, ಒಳ್ಳೊಳ್ಳೆ ಮೂವೀಸ್ ಬರ್ತವೆ, ಮೂವೀಸ್ಗಳು ನೋಡಿಕೊಂಡು ಮನೆಗೆ ಪಿ ಜಿಗೆ ಇದ್ಬಿಡ್ತೀನಿ. ಅದಕ್ಕಿಂತ ಬೆಸ್ಟ್ ಯಾವುದಿದೆ ಹೇಳಿ? ಓ ಬಿಡಿ, ಹೆಂಗೋ ಪಿ ಜಿಗೆ ಇದ್ಬಿಟ್ರೆ ಯಾರ್ದು ಡಿಸ್ಟರ್ಬೆನ್ಸ್ ಇಲ್ದಂಗೆ ಒಳ್ಳೊಳ್ಳೆ ಮೂವೀಸ್ಗಳೆಲ್ಲ ನೋಡ್ಕೊಂಡು ಆರಾಮಾಗಿ ಪಿ ಜಿಗೆ ಟೈಮ್ ಪಾಸ್ ಮಾಡ್ಬೋದು, ಹಾಲಿಡೇ ಇದ್ದಾಗಲ್ವಾ. ಅದಕ್ಕೋಸ್ಕರ ನೀವು ಪಿ ಜಿಗೆ ಇದ್ಬಿಡ್ತೀರಾ? ಹೌದು ಸಾಗರ್, ಅದಕ್ಕೆ ಜಾಸ್ತಿ ಊರಿಗೆ ಹೋಗೋದಕ್ಕೇನು ಹೋಗಲ್ಲ. ಮತ್ತು ಹಾಲಿಡೇ ಇದ್ದಾಗ ಟೈಮ್ ಪಾಸ್ ಆಗಬೇಕಂದ್ರೆ ಇನ್ನೇನು ಮಾಡೋದು? ಪಿ ಜಿಯಲ್ಲಿದ್ದರೆ ಅತಿ ಹೆಚ್ಚು ಎಲ್ಲರೂ ಮಾಡೋ ಕೆಲಸ ಇದೆ ಅಂದ್ಕೊಳ್ತೀನಿ. ಮೂವೀಸ್ ಬರ್ತವೆ, ಮೊಬೈಲಲ್ಲೇ ಮೂವೀಸ್ ನೋಡ್ತೀವಿ. ನಾವು ಬಿಡಿ ಸಾನ್ವಿ ಅವರೇ, ಹಾಲಿಡೇ ಇತ್ತು ಅಂದರೆ ಅಲ್ಲಿಲ್ಲೂ ಬರೀ ಸುತ್ತರಿಯೋದೆ, ಯಾವಾಗೂ ಕ್ರಿಕೆಟು, ಅಲ್ಲಿಲ್ಲೂ ಗ್ರೌಂಡ್ನ ವಾಲಿಬಾಲು ಆಡ್ಕೊಂಡಿರೋದೆ. ಹಿಂಗೇನ ಅಲ್ಲಿಲ್ಲೂ ಟ್ರಿಪ್ ಹೊಡಿಯೋಕ್ಕೆ 2 ದಿನ 3 ದಿನ ರಜೆ ಇತ್ತಂದ್ರೆ ಹಿಂಗೆ ಬಂದುಬಿಡ್ತೀನಿ ನೋಡು.
ನೀವು ಹುಡುಗ್ರಪ್ಪ, ಅದಕ್ಕೆ ನಿಮ್ಗೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರಲ್ಲ. ನೀವು ಎಲ್ಲಿಗೆ ಹೋಗಿ ಬಂದರೂ ಏನು ಮಾಡಿದ್ರು ಏನೋ ಜಾಸ್ತಿ ಮನೇಲಿ ಕೇಳಲ್ಲ. ಬಟ್ ನಾವು ಹೆಣ್ಮಕ್ಳಲ್ವಾ, ನಮ್ಮ ಮನೆಗಳಿಗೆ ಎಲ್ಲನೂ ಕೇಳ್ತಾರೆ. ಪಿ ಜಿಲಾದರೂ ಅಷ್ಟೇ, ಮನೇಲಿದ್ದರೂ ಅಷ್ಟೇ. ಎಲ್ಲಿಗಾನ ಹೋಗಬೇಕು ಬರಬೇಕು ಅಂದರೆ ಪರ್ಮಿಷನ್ ಕೇಳ್ಕೊಂಡೇ ಹೋಗಬೇಕು ಬರಬೇಕು. ಸೊ ಹಂಗಾಗಿ ಸ್ವಲ್ಪ ಎಲ್ಲ ಹೆಣ್ಮಕ್ಳಿಗೆ ಕಷ್ಟ ಮನೆಯಿಂದ ಹೊರಗಡೆ ಹೋಗೋದಕ್ಕೆ. ರಿಸ್ಟಿಂಕ್ಷನ್ಸ್ ಅಂತ ಏನು ಮನೆಗಳಿಗಿರಲ್ಲ ಗಂಡು ಮಕ್ಕಳಿಗೆ ಜಾಸ್ತಿ, ಬಟ್ ಹಂಗಂತ ಎಲ್ಲ ಕಡೆ ಸುತ್ತರಿಯೋಕ್ಕೂ ಬಿಡಲ್ಲ ಮನೆಯಲ್ಲಿ. ಸೊ ಕೆಲವೊಂದೊಂದಕ್ಕೆ ಮಾತ್ರ ಪರ್ಮಿಷನ್ ಇರುತ್ತೆ ಹೋಗಿ ಬರೋದಕ್ಕೆ. ಹಂಗಂತ ಎಲ್ಲದಕ್ಕೂ ಸುತ್ತಾಡ್ರಿ ಅಂತ ಮನೆಗೆ ಹೇಳೋಕ್ಕೆ ಹೋಗಲ್ಲ. ಮನೆಗೂ ಆ ಥರ ಬಿಡಲ್ಲ ಸುತ್ತರಿಯೋಕ್ಕೆಲ್ಲನೂ ಜಾಸ್ತಿ. ಹಾಂ, ಹೌದೌದು. ಸಾಗರ್, ನಿಮಗೆಲ್ಲ ಯಾವ ಗೇಮ್ಸ್ ಇಷ್ಟ? ಯಾವ ಗೇಮ್ಸ್ ಆಡ್ತೀರಾ? ನಮಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಕ್ರಿಕೆಟ್ ಆಡ್ತೀವಿ, ಮತ್ತು ಬಾಲ್ ಬ್ಯಾಡ್ಮಿಂಟನ್ನ ಇಷ್ಟಪಡ್ತೀವಿ, ಅದನ್ನು ಆಡ್ತೀವಿ. ಅದೇನಪ್ಪ, ಎಲ್ಲ ಜಾಸ್ತಿ ಹುಡುಗರು ಕ್ರಿಕೆಟ್ನ ತುಂಬ ಇಷ್ಟಪಡ್ತಾರೆ ಅಲ್ವಾ ಸಾಗರ್? ಹೌದು ಸಾನ್ವಿ, ನನಗೆ ಗೊತ್ತಿರೋ ಮಟ್ಟಿಗೆ ಹುಡುಗರು ತುಂಬ ಕ್ರಿಕೆಟ್ನ ಇಷ್ಟಪಡ್ತಾರೆ. ಬಟ್ ಅವ್ರವ್ರ ಗೇಮ್ಸ್ ಅವ್ರವ್ರಿಗೆ ಇಷ್ಟ, ನಮಗೆ ಕ್ರಿಕೆಟ್ ಇಷ್ಟ ಅಷ್ಟೇ. ನಿಹಾರಿಕಾ, ನಿಮ್ಗೆ ಯಾವ ಗೇಮ್ ಇಷ್ಟ ನಿಹಾರಿಕಾ? ನನಗೆ ಆ್ಯಕ್ಚುಲಿ ಗೇಮ್ಸ್ ಅಂದರೆ ಜಾಸ್ತಿ ಇಷ್ಟ ಇಲ್ಲ. ಕಲ್ಚರಲ್ ಪ್ರೋಗ್ರಾಮಲ್ಲಿ ಜಾಸ್ತಿ ಆ್ಯಕ್ಟಿವಿಟಿ ಇರುತ್ತೆ ನಮಗಷ್ಟೇ. ಬಟ್ ಗೇಮ್ಸ್ನ ಅಷ್ಟೊಂದು ಲೈಕ್ ಮಾಡಲ್ಲ ನಾನು. ಓ ಹೌದಾ ನಿಹಾರಿಕಾ, ನನಗೂ ಅಷ್ಟೇ. ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂದರೆ ತುಂಬ ಇಷ್ಟ. ಗೇಮ್ಸ್ಗಿನ್ನ ಅದನ್ನೇ ನಾನು ತುಂಬ ಲೈಕ್ ಮಾಡ್ತೀನಿ. ನನ್ನ ಮಗನೇ ಸಂಪತ್ತು, ಏನಿಲ್ಲ ಡೈಲಿ ಸಾಯಂಕಾಲ ಕ್ರಿಕೆಟು ಬಾಲ್ ಬ್ಯಾಡ್ಮಿಂಟನ್ ಅಂತ ಆಡೋಕ್ಕೆ ಬರ್ತಿದ್ದೆ. ಈಗ ಅವಾಗೆ ನಿಹಾರಿಕಾ ನಾನೇನು ಗೇಮ್ ಆಡಲ್ಲ ಅಂದಿದ್ದಕ್ಕೆ ನೀನು ಅದನ್ನೇ ಹೇಳ್ತೀಯಾ? ಹ್ಞೂ ಮಚ್ಚ, ನನಗೂ ಗೊತ್ತು. ಒಂದು ಸ್ವಲ್ಪ ನಿಧಾನ ಕೇಳು. ನಿಹಾರಿಕೆಗೆ ಗೇಮ್ಸ್ ಇಷ್ಟ ಇಲ್ಲ ಅಂತ ಹೇಳಿದ್ಲಲ್ವ, ಅದಕ್ಕೆ ನಾನು ಸುಮ್ಮನೆ ಹಂಗೆ ನಿಹಾರಿಕಂಗೆ ಕೊಟ್ಟು ಹೇಳಿದ್ದೀನಿ. ಇನ್ನೇನು ತಿರುಪತಿ ಬೇರೆ ಹತ್ರ ಬರ್ತೈತೆ ಮಚ್ಚ, ಸ್ವಲ್ಪ ಏನಾದರೂ ಮಾಡಿ ನಾನು ಒಂದು ಸ್ವಲ್ಪ ಹತ್ರ ಆಗಬೇಕಲ್ಲ ನಿಹಾರಿಕೆಗೆ, ಅದಕ್ಕೋಸ್ಕರ ಟ್ರೈ ಮಾಡ್ತಾಯಿದ್ದೀನಿ. ಅಲ್ಲ ಮಚ್ಚ, ನಿಹಾರಿಕೆಗೆ ಹತ್ರ ಆಗ್ಬೇಕಂತೇಳಿ ಆಮೇಲೆ ನಮ್ಮ ಫ್ರೆಂಡ್ಶಿಪ್ಪೇ ಬಿಟ್ಟಿಯಪ್ಪ ನೀನು ಅಂತಾನೆ. ಏನು ಮಚ್ಚ ಹಿಂಗೆ ಹೇಳ್ತಿದ್ಯಾ? ಹಂಗೆಲ್ಲ ಫ್ರೆಂಡ್ಶಿಪ್ ಕಳ್ಕೊಳಕ್ಕಾಗುತ್ತಾ ಮಚ್ಚ? ಇಲ್ಲ ಮಚ್ಚ, ನಾನು ಫ್ರೆಂಡ್ಶಿಪ್ನ ಯಾವತ್ತೂ ಕೈ ಬಿಡಲ್ಲ ನಿನ್ನ ಜೊತೆ. ನೋಡ್ತೀನಿ ಕಣೋ ಮಚ್ಚ, ಏನು ಮಾಡ್ತೀಯ ಅಂತ ಅಲ್ಲಿವರೆಗೂ. ಸಾನ್ವಿ ಅವರೇ, ನಿಮ್ಗೆ ಗೇಮ್ಸ್ ಎಲ್ಲ ಯಾವ್ಯಾವ ಇಷ್ಟ? ನನಗೆ ಖೋಖೋ ಅಂದರೆ ತುಂಬ ಇಷ್ಟ, ಮತ್ತು ಥ್ರೋಬಾಲ್ ಅಂದ್ರೂ ಇಷ್ಟನೇ. ಓ ಹೌದಾ ಸಾನ್ವಿ? ಹಾಂ, ಹೌದೌದು. ನಿಹಾರಿಕಾ ಅವರೇ, ನಿಮ್ಗೇನೋ ಒಂದು ಕೇಳಬೇಕು, ಕೇಳೋಣ? ಲೇ ಮಚ್ಚ, ಏನು ಕೇಳೋದು? ಆಮೇಲೆ ಪ್ರಪೋಸ್ ಮಾಡಿಯೋ? ಇಲ್ಲ ಮಚ್ಚ, ಈಗ ಅದನ್ನೇ ಒಂದು ಸ್ವಲ್ಪ ವಿಷಯ ತಿಳ್ಕೊಂತೀನಿರು, ಹೆಂಗಿದೆ ನಿಹಾರಿಕಾ ಮೈಂಡ್ಸೆಟ್ ಅಂತ. ಸರಿ ಸರಿ ಅಪ್ಪ, ಅದೇನು ತಿಳ್ಕೊಂತೀನಿ ನಾನು ನೋಡ್ತೀನಿ. ಏನು ಕೇಳಿ ಸಂಪತ್? ನಿಹಾರಿಕಾ, ನಿಮ್ಗೆ ಯಾರನ್ನ ಪ್ರಪೋಸ್ ಮಾಡಿದರೆ ನೀವೇನು ಮಾಡ್ತೀರಾ ಅವ್ರಿಗೆ? ನನಗೆ ಯಾರು ಪ್ರಪೋಸ್ ಮಾಡ್ತಾರೆ ಸಂಪತ್? ಇವಾಗ ಅದ್ರ ಯೋಚನೆ ನಿಮ್ಗೇನಕ್ಕೆ? ಇವಾಗ ಯಾರಿದ್ದಾರೆ ಇಲ್ಲಿ ಪ್ರಪೋಸ್ ಮಾಡೋಕ್ಕೆ? ಅಲ್ಲ ನಿಹಾರಿಕಾ, ಬೈ ಮಿಸ್ಟೇಕ್ ಯಾರನ್ನ ಬಂದು ಪ್ರಪೋಸ್ ಮಾಡಿದ್ರಪ್ಪ, ಅವಾಗ ಏನು ಮಾಡ್ತೀರಾ ಅಂತ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಸುಮ್ಮನೆ ಯಾರಂದ್ರೆ ಅವರೇ ಪ್ರಪೋಸ್ ಮಾಡಿದ್ರೆ ಅಕ್ಸೆಪ್ಟ್ ಮಾಡೋಕ್ಕಾಗುತ್ತಾ? ಹೇಳಿ ಸಂಪತ್. ಗೊತ್ತಿಲ್ಲದೆ ಯಾರನ್ನ ಪ್ರಪೋಸ್ ಮಾಡಿದರೆ ಹೆಂಗೆ ಒಪ್ಕೊಳ್ತೀರಾ? ನಮ್ಮ ಅವರ ಮಧ್ಯೆ ಏನು ಫ್ರೆಂಡ್ಶಿಪ್ ಇರಲ್ಲ, ಅವ್ರು ಯಾರು ನಮಗೆ ಗೊತ್ತೇ ಇರಲ್ಲ ಅಂತಂದರೆ ಹೆಂಗೆ ಪ್ರಪೋಸ್ ಮಾಡ್ತಾರೆ ಅವ್ರು ನಮಗೆ ಬಂದು? ಸೊ ಡೈರೆಕ್ಟಾಗಿ ಬಂದು ಪ್ರಪೋಸ್ ಮಾಡೋದಕ್ಕಾಗಲ್ವಲ್ಲ. ಓಹೋ ಹಾಗೆ. ಅಕಸ್ಮಾತ್ ಫ್ರೆಂಡ್ಶಿಪ್ ಮಾಡಿರೋರು ಯಾರು ನಿಮಗೆ ಪ್ರಪೋಸ್ ಮಾಡಿದ್ರೆ ಅವಾಗ ಏನು ಮಾಡ್ತೀರಾ? ಫಸ್ಟು ಪ್ರಪೋಸ್ ಮಾಡಿರೋದು ಯಾರು ಅಂತ ನೋಡ್ತೀನಿ. ನನಗೆ ಗೊತ್ತಿರೋದ ಫ್ರೆಂಡಾ ಏನು ಅಂತ ತಿಳ್ಕೊಬೇಕಲ್ಲ. ಆ ಥರ ಗೊತ್ತಿರೋರು ಯಾರನ್ನ ಪ್ರಪೋಸ್ ಮಾಡಿದರೆ ಮುಂದೆ ನನಗೇನು ಅನಿಸುತ್ತೋ ಅದನ್ನು ಹೇಳ್ತೀನಿ ಅವ್ರಿಗೆ. ನನಗೆ ಒಪ್ಪಿಗೆ ಆದರೆ ನಾನು ಒಪ್ಕೊಳ್ತೀನಿ, ಇಲ್ಲ ಅಂತ ಅಂದರೆ ನನಗೆ ಅವ್ರು ಒಪ್ಪಿಗೆ ಆಗಿಲ್ಲ ಅಂದರೆ ಒಪ್ಪಿಗೆ ಆಗಿಲ್ಲ ಅಂತ ರಿಜೆಕ್ಟ್ ಮಾಡ್ತೀನಿ. ಅದರಲ್ಲೇನಿದೆ? ಸುಮ್ಮನೆ ಪ್ರಪೋಸ್ ಮಾಡೋದಕ್ಕೆ ಎಲ್ಲ ಹುಡುಗರನ್ನ ಅಕ್ಸೆಪ್ಟ್ ಮಾಡೋಕ್ಕಾಗಲ್ವಲ್ಲ ಸಂಪತ್. ನಾನೆಲ್ಲ ಯೋಚನೆ ಮಾಡಬೇಕಲ್ಲ. ನಾನೆಲ್ಲ ಯೋಚನೆ ಮಾಡಿದ್ಮೇಲೆ ಆ ವಿಚಾರ ಮತ್ತೆ ಅವ್ರಿಗೆ ತಿಳಿಸ್ತೀನಿ ಏನು ಅಂತ. ಓ ಹೌದಾ ನಿಹಾರಿಕಾ, ಓಕೆ ಓಕೆ. ನಿಹಾರಿಕಾ ಅವರೇ, ನಿಮ್ಗೆ ಯಾವ ರೀತಿ ಎಲ್ಲ ಪ್ರಪೋಸ್ ಮಾಡಿದರೆ ತುಂಬ ಇಷ್ಟ ಆಗುತ್ತೆ? ಯಾಕೆ ಸಾಗರ್ ಪದೇ ಪದೇ ನನ್ನ ಪ್ರಪೋಸ್ ಬಗ್ಗೆನೇ ಕೇಳ್ತಾ ಇದ್ದೀರಲ್ಲ ಇಬ್ರು? ಯಾಕೆ ಅಂತ ಗೊತ್ತಾಗ್ತಿಲ್ವಲ್ಲ ಸಂಪತ್. ಸಾಗರ್, ಯಾಕೆ ಈ ವಿಚಾರ ನಿಮಗೀಗ? ನಿಹಾರಿಕಾ ಅವರೇ, ಒಂದೊಂದು ಹುಡುಗಿಗೆ ಒಂದೊಂದು ಥರ ಇರುತ್ತೆ ಮೈಂಡ್ಸೆಟ್. ನನಗೆ ಆ ರೀತಿ ಪ್ರಪೋಸ್ ಮಾಡಬೇಕು, ಈ ರೀತಿ ಪ್ರಪೋಸ್ ಮಾಡಬೇಕು, ಆ ಥರ ಬಂದು ನನಗೆ ಪ್ರೀತಿನ ಹೇಳ್ಕೋಬೇಕು ಅಂತೆಲ್ಲ ಇರುತ್ತೆ. ಆ ಒಂದು ಉದ್ದೇಶದಿಂದ ಹುಡುಗಿ ಮೈಂಡ್ಸೆಟ್ ಯಾವ ಥರ ಇರುತ್ತೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ ಅಷ್ಟೇ. ಇಲ್ಲಪ್ಪ, ನಾವೆಲ್ಲ ಆ ಥರ ಎಲ್ಲ ಯೋಚನೆ ಮಾಡಿಲ್ಲ. ನಮಗೆಲ್ಲ ಆ ಥರ ಪ್ರಪೋಸಲ್ ಎಲ್ಲಿ ಬರ್ತವೆ? ಏನೋ ಯಾರೋ ಒಂದು ಲೆಟರ್ನಲ್ಲೋ ಅಥವಾ ಒಂದು ಫೋನ್ ಮುಖಾಂತರನೋ ಇಲ್ಲೆಲ್ಲ ಸಿಕ್ತಾಗೋ ಹೇಳ್ತಾರೇನೋ ಆಲ್ಮೋಸ್ಟ್ ಅಲ್ಲಿ ಕ್ಯಾಶುವಲ್ ಹುಡುಗರು. ಬಟ್ ಈ ಥರ ನೀ ಹೇಳೋ ಥರ ಎಲ್ಲ ನಮ್ಗೆ ಅಲ್ಲಿಗೆ ಕರ್ಕೊಂಡೋಗಿ ಪ್ರಪೋಸ್ ಮಾಡಬೇಕು, ಇಲ್ಲಿಗೆ ಹೋಗಿ ಪ್ರಪೋಸ್ ಮಾಡಬೇಕು, ಅವ್ನ ಪ್ರೀತಿನ ಬಂದು ಈ ಥರ ಹೇಳ್ಕೋಬೇಕು ಅಂತ ಅದೆಲ್ಲ ನಮಗೇನು ಆಸೆ ಕನಸಿಲ್ಲಪ್ಪ. ಜಸ್ಟ್ ಕ್ಯಾಶುವಲಾಗಿ ಫೋನಲ್ಲಿ ಹೇಳ್ತಾರೆ, ಇಲ್ಲ ಎದುರುಗಡೆ ಸಿಕ್ತಾಗ ಹೇಳ್ತಾರೆ, ಇಲ್ಲ ನೋಟ್ಸಲ್ಲಿ ಲೆಟರ್ ಬರೆದು ಕೊಡ್ತಾರೆ. ಈ ಥರದ್ದೆಲ್ಲ ಇದೆ. ಬಟ್ ಅದೇ ಥರ ಈ ಥರ ಇರಬೇಕು, ಆ ಥರ ಇರಬೇಕು ಅಂತ ಯಾವುದೇ ಯೋಚನೆ ಇಲ್ಲ. ಅದು ಪ್ರಪೋಸ್ ಮಾಡೋರ್ಗಿರಬೇಕು. ನಾನು ಪ್ರಪೋಸ್ ಹೆಂಗೆ ಮಾಡಬೇಕು ಅವ್ರಿಗೆ ಅನ್ನೋದು ನನಗಲ್ಲ. ಓ ಹೌದಾ ನಿಹಾರಿಕಾ, ಹಂಗಾರೆ ನೀನು ಪ್ರಪೋಸ್ ಮಾಡೋರು ಯಾವ ರೀತಿ ಬೇಕಾದ್ರೂ ಪ್ರಪೋಸ್ ಮಾಡಿದ್ರು ನೀವು ಅದನ್ನು ಕೇಳ್ತೀರಾ? ನಮ್ಗೆ ಇದೇ ಥರ ಇರಬೇಕು ಪ್ರಪೋಸಲ್ಲು, ಅದೇ ಥರ ಇರಬೇಕು ಪ್ರಪೋಸಲ್ ಅಂತ ಏನು ಎಕ್ಸೆಪ್ಟ್ ಮಾಡಲ್ಲ ನೀವು? ಸಂಪತ್, ನಾನು ಯಾಕೆ ಸಂಪತ್ ಅದ್ರ ಬಗ್ಗೆ ಯೋಚನೆ ಮಾಡಲಿ? ಪ್ರಪೋಸ್ ಮಾಡೋ ಹುಡುಗ ನಾನು ಹಿಂಗೆ ಮಾಡ್ತೀನಿ, ನೀನು ಪ್ರಪೋಸ್ ಹಂಗೆ ಮಾಡ್ತೀನಿ ಅಂತ ನನಗೆ ಹೇಳ್ತಾನೆ. ಅವ್ನು ಪ್ರಪೋಸ್ ಮಾಡೋ ಹುಡುಗ ಹೆಂಗೆ ಮಾಡ್ತಾನೆ ಯಾರಿಗೆ ಗೊತ್ತು? ಅದು ಅವ್ನು ಪ್ರಪೋಸ್ ಮಾಡೋಂಗಿರಬೇಕು. ನನಗೇನಕ್ಕಿರುತ್ತೆ? ನಾನು ಯಾರನ್ನ ಪ್ರಪೋಸ್ ಮಾಡೋಂಗಿದ್ರೆ ನಾನು ಪ್ರಪೋಸ್ ಮಾಡೋದು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಪ್ರಪೋಸ್ ಮಾಡ್ಬೋದು. ಅದು ಹುಡುಗ ಬಂದು ನನಗೆ ಪ್ರಪೋಸ್ ಮಾಡೋದಾದರೆ ನಾನು ಯಾಕೆ ಯೋಚನೆ ಮಾಡಲಿ? ಅದನ್ನು ಹುಡುಗ ಯೋಚನೆ ಮಾಡಬೇಕು. ನನಗೆ ಬಂದು ಪ್ರಪೋಸ್ ಅವ್ನು ಹೆಂಗೆ ಮಾಡಬೇಕು ಅನ್ನೋದು ನಾನು ಕೇಳಿದರೆ ನಾನೇನು ಹೇಳಿ ಸಂಪತ್? ಬಿಡಿ ನಿಹಾರಿಕಾ, ನೀವು ತುಂಬ ಟ್ಯಾಲೆಂಟ್ ಇದ್ರಂತ ಗೊತ್ತಾಯಿತು. ಇದರಲ್ಲೇ ಗೊತ್ತಾಗ್ತಿದೆ ನಿಮ್ಮ ಟ್ಯಾಲೆಂಟ್ ಏನು ಅಂತ. ನೋಡಿ ಎಷ್ಟು ಸುಲಭವಾಗಿ ಆನ್ಸರ್ ಕೊಟ್ಬಿಟ್ರಿ. ನೀವು ಹೇಳಿದ್ದು ಕರೆಕ್ಟೇ. ನಿಮಗೆ ಬಂದು ಪ್ರಪೋಸ್ ಮಾಡೋ ಹುಡುಗ ನಾನು ಯಾವ ರೀತಿ ಪ್ರಪೋಸ್ ಮಾಡಬೇಕು ಅನ್ನೋದು ನಿನಗೆ ಪ್ರಪೋಸ್ ಮಾಡೋ ಹುಡುಗನಿಗಿರಬೇಕು, ಅದು ನಿಮಗಿರಲ್ಲ. ಈ ಸಂಪತ್ಗೆ ಅದು ಅರ್ಥ ಆಗ್ತಿಲ್ಲ. ಪದೇ ಪದೇ ನಿಮ್ಮನ್ನೇ ತಿರುಗಿ ಅದನ್ನೇ ಕೇಳ್ತಾವನೆ.
ಯಾಕೆ ಸಂಪತ್ ಈ ಯೋಚನೆ? ನಿಹಾರಿಕಾ ಹತ್ರ ಯಾಕೆ ಈ ಥರ ಕೇಳಿದ್ರಿ ನೀವು ಪ್ರಪೋಸಲ್ ಬಗ್ಗೆ? ಇಲ್ಲ ಸಾನ್ವಿ ಅವರೇ, ಯಾವ ಥರ ಪ್ರಪೋಸಲ್ಲು ಇಷ್ಟಪಡ್ತಾರೆ ಹುಡುಗಿಯರು ಅನ್ನೋದು ತಿಳ್ಕೊಬೇಕಲ್ವಾ, ಅದಕ್ಕೋಸ್ಕರ ಕೇಳಿದೆ ನಿಹಾರಿಕಾ ಹತ್ರ. ಹೌದಾ ಸಂಪತ್, ನಾವು ನೋಡ್ತೀವಿ. ತಿರುಪತಿಯಿಂದ ನಿಯರ್ ಬೈ ಬರ್ತಾ ಇದ್ದೀವಿ. ಮುಂದೆ ಏನಾಗುತ್ತಂತ ನೋಡೋಣ ಸಂಪತ್. ಸಂಪತ್, ನಾವು ಇವಾಗ ಎಲ್ಲಿದ್ದೀವಿ? ನಿಹಾರಿಕಾ, ಇವಾಗ ಟ್ರೈನು ಜೋಳಾರಪೇಟೆಗೆ ಬಂದಿದೆ. ಓ ಹೌದಾ? ಈ ತಿರುಪತಿ ಎಕ್ಸ್ಪ್ರೆಸ್ ಟ್ರೈನು ಎಷ್ಟು ಸ್ಪೀಡಾಗಿ ಬರ್ತಿದೆ ನೋಡಪ್ಪ. ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ, ಅಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಟ್ರೈನು. ನೆಕ್ಸ್ಟ್ ಸ್ಟಾಪ್ ಯಾವುದು ಸಂಪತ್? ಸಾನ್ವಿ, ನೆಕ್ಸ್ಟ್ ಸ್ಟಾಪು ಕಾಟ್ಪಾಡಿ ಅಂತೇಳಿ ಬರುತ್ತೆ. ಓ ಹೌದಾ, ಓಕೆ ಓಕೆ. ಪ್ರಿಯ ವೀಕ್ಷಕರೇ, ನಾವೀಗ ಜೋಳಾರಪೇಟೆನಲ್ಲಿದ್ದೀವಿ. ಈಗ ನೆಕ್ಸ್ಟು ಕಾಟ್ಪಾಡಿಗೆ ಹೋಗ್ತಾ ಇದೆ ಈ ತಿರುಪತಿ ಎಕ್ಸ್ಪ್ರೆಸ್ಸು. ಸೊ ಅಲ್ಲಿಗೆ ಹೋಗೋದ್ರೊಳಗೆ ಸಂಪತ್ತು ನಿಹಾರಿಕಾಗೆ ಲವ್ ಪ್ರಪೋಸ್ ಮಾಡ್ತಾನಾ ಇಲ್ವಾ ಕಾದು ನೋಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಈ ಅಡ್ಡಿ ಜಾಣರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಕೊಡಿರಿ, ಕಾಮೆಂಟ್ ಬರೀರಿ. ಧನ್ಯವಾದಗಳು.